ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟ ಮಳೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿ ಒಂದೇ ದಿನಕ್ಕೆ ಸಂತ್ರಸ್ತೆ ಭಿನ್ನ ಹೇಳಿಕೆಗಳನ್ನು ಗಮನಿಸಬಹುದಾಗಿದೆ. ಇಲ್ಲಿ ನಾನು ಸತ್ರು ಕೂಡ ಯಾರೂ ಕಾರಣರಲ್ಲ, ಇದು ನನ್ನ ಸ್ವಂತ ನಿರ್ಧಾರ ಅಂತ ಹೇಳಿ ಆಕೆ ಹೇಳಿಕೊಂಡಿದ್ದಾಳೆ. ವಕೀಲರನ್ನು ಭೇಟಿ ಮಾಡಿಸಿ ನನ್ನ ತಪ್ಪಿನ ಬಗ್ಗೆ ಅರಿವು ಮಾಡಿಸಿದ್ರು. ನನ್ನ ಮನು ಮಧ್ಯೆ ಒಂದಷ್ಟು ಜಗಳ ಗೊಂದಲಗಳಿತ್ತು. ಸಿನಿಮಾ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ತಪ್ಪು. ಸಿನಿಮಾಗೆ ತೊಂದರೆ ಕೊಡುವಂಥ ಉದ್ದೇಶ ನನ್ನದಿರಲಿಲ್ಲ. ಏನಿದ್ದರೂ ನಮ್ಮ ಮಧ್ಯೆ ಇರಬೇಕಾಗಿತ್ತು. ಸಿನಿಮಾಗೆ ತೊಂದರೆ ಕೊಡುವಂಥ ಉದ್ದೇಶ ಖಂಡಿತವಾಗಿರಲಿಲ್ಲ. ಬಳಿಕ ವಕೀಲರನ್ನು ಭೇಟಿ ಮಾಡಿಸಿ ನನ್ನ ತಪ್ಪಿನ ಅರಿವು ಮಾಡಿಸಲಾಗಿದೆ. ಇದು ನನ್ನ ಸ್ವಂತ ನಿರ್ಧಾರ ಅಂತ ಹೇಳಿ ಸಂತ್ರಸ್ತೆ ಹೇಳಿದ್ದಾಳೆ. ಅಲ್ಲಿಗೆ ಸಂತ್ರಸ್ತೆಯ ಭಿನ್ನ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆಕೆ ಮುಂಚೆ ಹೇಳಿದ್ದು, ನನಗೆ ಮಳೆನೂರು ಮನು ಅತ್ಯಾಚಾರ ಮಾಡಿದ್ದಾನೆ, ವಿಡಿಯೋ ಮಾಡಿದ್ದಾನೆ, ಬೆದರಿಕೆ ಒಡ್ಡಿ ಪದೇ ಪದೇ ಅತ್ಯಾಚಾರ ಮಾಡಿ 2 ಬಾರಿ ಗರ್ಭಪಾತ ಮಾಡಿಸಿದ್ದಾನೆ, ಅಬಾರ್ಷನ್ ಮಾಡಿಸಿದ್ದಾನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಂಥ ಆಕೆ ಈಗ ನನ್ನ ಮತ್ತು ಮನೆ ಮಧ್ಯೆ ಕೆಲವಷ್ಟು ಗೊಂದಲಗಳಿತ್ತು, ಅದೆಲ್ಲವೂ ಕೂಡ ನನಗೆ ಅರಿವಾಗಿದೆ ಎನ್ನುವ ಮೂಲಕ ಯೂಟರ್ನ್ ಹೊಡಿತಾ ಇದ್ದಾಳ. ಗೊತ್ತಿಲ್ಲ, ಇದನ್ನು ಪೊಲೀಸರು ಹೇಗೆ ಪರಿಗಣಿಸ್ತಾರೆ ನೋಡಬೇಕಾಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಹೌದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯೆನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರು ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಒಂದು ಕಡೆ ಹೇಳ್ತಾರೆ, ನನ್ನ ಜೀವನವನ್ನು ಹಾಳು ಮಾಡಿದ್ದೆ ಅವನು, ಮನು ನನ್ನ ಜೀವನವನ್ನು ಬಲಿ ತೆಗೆದುಕೊಂಡ, ಅತ್ಯಾಚಾರ ಮಾಡ್ದ, ಹೀಗೆ ಹಾಗೆ ಅಂಥೇಳಿ ಕಂಪ್ಲೇಂಟ್ ಕೂಡ ಬರೀ ಬಾಯಿ ಮಾತಿನ ಹೇಳಿಕೆಯಾಗಿ ನಿಂತ್ಕೊಂಡಿಲ್ಲ, ಬದಲಾಗಿ ಆಕೆ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾಳೆ. ಇದೀಗ ಹೇಳ್ತಾ ಇದ್ದಾಳೆ, ನನಗೆ ತಪ್ಪಿನ ಅರಿವಾಗಿದೆ, ನಾನು ಸಿನಿಮಾ ಹಾಳು ಮಾಡುವ ಉದ್ದೇಶ ನನಗೆ ಹೊಂದಿರಲಿಲ್ಲ ಅಂಥೇಳಿ.